ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದೊಳ್ಳೆ ಸ್ಪೆಷಲ್ ವಿಷಯದ ಬಗ್ಗೆ ಮಾತಾಡೋಣ. ಮತ್ತು ನಮ್ಮ ಬಾಡಿಗೆ ಬೇಕಾದ ಮೇಜರ್ ನ್ಯೂಟ್ರಿಯೆಂಟ್ಸ್ ಬಟ್ ನಾವು ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ತಮಿಳಿನಲ್ಲಿ ನೋಡಿರೋ ಹಾಗೆ ಇವತ್ತು ಕ್ಯಾಲ್ಶಿಯಂ ಬಗ್ಗೆ ತಿಳ್ಕೊಳ್ಳೋಣ. ಮೊದಲದಾಗಿ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ಸ್ ಎಷ್ಟಿದೆ ಅಂತ ನೋಡೋದಾದರೆ 1 ಗ್ರಾಮ್ ಅಥವಾ 1000 ಮಿಲಿಗ್ರಾಮ್ ಆ್ಯಾವ್ರೇಜ್. ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಸೊ ಲೇಡೀಸ್ಗೆ, ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡೋರಿಗೆ ಸ್ವಲ್ಪ ಜಾಸ್ತಿ, ಅಂದರೆ 1.2 1.3 ಗ್ರಾಮ್ಸ್ ಅಥವಾ 1300 ಮಿಲಿಗ್ರಾಮ್, 1200 ಗ್ರಾಮ್. ಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಿಗೆ 1300 ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಲೋಡು ಜಾಸ್ತಿ ಇರುತ್ತೆ ಹೊಟ್ಟೆನಲ್ಲಿ, ಮಗು ಬೆಳವಣಿಗೆ ಆಗ್ತಿರೋದ್ರಿಂದ. ಸೊ ಎಲ್ಲನೂ ಕೂಡ ಮೂಳೆ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಹೀಗಾಗಿ ಒಂದು ಆ್ಯಾವ್ರೇಜಾಗಿ ಲೆಕ್ಕ ಹಾಕಿದ್ರೆ 1000 ಮಿಲಿಗ್ರಾಮ್ ಅಥವಾ 1 ಗ್ರಾಮ್ನಷ್ಟು ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಎರಡನೇದು, ಕ್ಯಾಲ್ಶಿಯಂ ಯಾಕೆ ಬೇಕು? ಈ ಕ್ಯಾಲ್ಶಿಯಂ ಯಾಕೆ ಬೇಕು ಅಂದರೆ ತುಂಬ ಜನಕ್ಕೆ ಸರಿಯಾಗಿ ಅರ್ಥನೇ ಆಗಿಲ್ಲ. ಕ್ಯಾಲ್ಶಿಯಂ ಏನಕ್ಕೆ ಬೇಕು? ಹಲ್ಲಿಗೆ ಬೇಕು, ಮೂಳೆಗೆ ಬೇಕು. ಯಾಕೆ ಬೇಕು? ದೇಹದ ತೂಕ ಎತ್ತಬೇಕು, ಕೆಲಸ ಮಾಡೋಕ್ಕೆ ಬೇಕು. ಇಷ್ಟು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಸರಿಯಾದ ಆನ್ಸರೇ ಇಲ್ಲ. ಸುಮ್ಮನೆ ಕ್ಯಾಲ್ಶಿಯಂ. ಓಕೆ, ಸೊ ಈಗ ಕ್ಯಾಲ್ಶಿಯಂ ಯಾಕೆ ಬೇಕಾದ್ರೆ ನೋಡೋದಾದರೆ, ಕ್ಯಾಲ್ಶಿಯಂ ನಮ್ಮ ದೇಹದಲ್ಲಿ ಎಷ್ಟೊಂದು ಮೇಜರ್ ಕೆಲಸ ಮಾಡೋದಕ್ಕೆ ಬೇಕಾಗುತ್ತೆ. ಸ್ಪೆಷಲಿ ನಮ್ಮ ಬ್ರೈನ್ಗೆ ಸಿಗ್ನಲ್ನ ಕಳಿಸೋದಕ್ಕೆ, ನಮ್ಮ ಹಾರ್ಟ್ ಫಂಕ್ಷನ್ ಚೆನ್ನಾಗಾಗೋದಕ್ಕೆ, ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ನ್ಯೂರಲ್ಸ್ ಫಂಕ್ಷನ್ ಚೆನ್ನಾಗಾಗೋದಕ್ಕೆ. ಅಷ್ಟೇ ಯಾಕೆ, ರಕ್ತ ಸಂಚಾರ, ಬ್ಲಡ್ ಕ್ಲಾಟ್ ಅಂತ ಹೇಳ್ತಾರಲ್ವ, ಸೊ ಇದೆಲ್ಲ ಆಗದೇ ಇರೋದಕ್ಕೋಸ್ಕರ. ಅಷ್ಟೇ ಯಾಕೆ, ಎಗ್ ರಿಲೀಸ್ ಆಗೋದಕ್ಕೋಸ್ಕರ ಲೇಡೀಸ್ದಲ್ಲಿ. ಹಾಗೆ ಗಂಡಸರಲ್ಲಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಕ್ಯಾಲ್ಶಿಯಂ ಬೇಕು. ಇದೆಲ್ಲದಕ್ಕಿಂತ ಮೇಜರಾಗಿ ನಮಗೆ ಬೇಕಾಗಿರೋದು ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಸೆಕ್ರೇಷನ್ ಚೆನ್ನಾಗಾಗೋದಕ್ಕೆ. ಹಾರ್ಮೋನ್ ಚೆನ್ನಾಗೋದಕ್ಕೂ ನೋಡಿ ಪ್ರೋಟೀನ್ ಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಿ. ಹಾಗೆ ಕ್ಯಾಲ್ಶಿಯಂ ಕೂಡ ಬೇಕಾಗುತ್ತೆ. ಸೊ ಕ್ಯಾಲ್ಶಿಯಂ ಸ್ಪೆಷಲಿ ಥೈರಾಯ್ಡ್ನಲ್ಲಿ ಕ್ಯಾಲ್ಶಿಯಂ ತುಂಬ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಹೇರಿಗೆ ಬೇಕು, ಸ್ಕಿನ್ನಿಗೆ ಬೇಕು. ಸ್ಪೆಷಲಿ ಈ ಕ್ಯಾಲ್ಶಿಯಂ ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ಯಾಂಡ್ ಆಗುವಂಥ ಒಂದು ಮಿನರಲ್. ಎಕ್ಸಾಂಪಲ್, ನಮ್ಮ ಹಾರ್ಟ್ ಲಬ್ ಡಬ್ ಅಂತ ಬಡ್ಕೊಳ್ಳುತ್ತೆ ಅಂತ ಎಲ್ರಿಗೂ ಗೊತ್ತು. ಹಾಗೆ ನಮ್ಮ ದೇಹದಲ್ಲಿ ಸಣ್ಣ ಕರಳು, ದೊಡ್ಡ ಕರಳು ಕೂಡ ಫಂಕ್ಷನ್ ಆಗ್ತಾ ಇರೋದಂತನೂ ಗೊತ್ತು. ಬ್ಲಡ್ ಸರ್ಕ್ಯುಲೇಷನ್ ಹೋಗ್ತಾ ಇರೋದನ್ನು ಗೊತ್ತು. ಈ ಸರ್ಕ್ಯುಲೇಷನ್ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಳೋ ಕೂಡ ಕ್ಯಾಲ್ಶಿಯಂ ಬೇಕು. ಈ ಲಬ್ ಅಂತ ಬಡ್ಕೊಳ್ಳೋಕ್ಕೆ ಹಾರ್ಟು, ಅದಕ್ಕೆ ಕ್ಯಾಲ್ಶಿಯಂ ಬೇಕು. ಹಾಗೆ ಅದ್ರ ರಿಲ್ಯಾಕ್ಸ್ ಆಗಬೇಕು. ಮತ್ತು ಲಬ್ ಡಬ್ ಅಂತ ಬಡ್ಕೊಳ್ಳೋಕ್ಕೆ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಬೇಕು. ನೋಡಿ ಎಷ್ಟು ಐಟಮ್ಸ್ಗಳಿಗೆ ಕ್ಯಾಲ್ಶಿಯಂ ಬೇಕು. ನಾವು ಬರೀ ಮೂಳೆಗೆ, ಹಲ್ಲಿಗೆ ಅಂದ್ಕೊಂಡಿರ್ತೀವಿ. ಆ್ಯಕ್ಚುಲಿ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿರೋದು ಮೂಳೆ ಮತ್ತು ಹಲ್ಲಲ್ಲಿ. ನಾವು ಮೂಳೆ, ಹಲ್ಲಿಗೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಈಗ ಕ್ಯಾಲ್ಶಿಯಂ ಏನಕ್ಕೆ ಬೇಕು ಅಂತ ಅರ್ಥ ಆಯಿತು. ಸಿಂಪಲಾಗಿ ಹೇಳ್ಬೇಕಂದ್ರೆ, ನಿಮಗೆ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್, ಇದಾದ ನಂತರ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಮೇಜರ್ ನ್ಯೂಟ್ರಿಯೆಂಟ್ಸೇ ಕ್ಯಾಲ್ಶಿಯಂ. ಸೊ ಈ ಕ್ಯಾಲ್ಶಿಯಂ ಸಾಕಷ್ಟು ನಮ್ಮ ಬಾಡಿ ಕೆಲಸ ಮಾಡುತ್ತೆ. ಸರಿ, ನಾವು ಬರೀ ಮೂಳೆಗೆ, ಹಲ್ಲಿಗೆ ಮಾತ್ರ ಅಲ್ಲ, ಅಫ್ಕೋರ್ಸ್ ಅದಕ್ಕೂ ಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಇವುಗಳಿಗೆ ಬೇಕಾಗುತ್ತೆ. ಸರಿ, ನಮ್ಮ ಕೂದಲು ಜಾಸ್ತಿ ಉದುರಿದೆ ಅಂದ್ರೂ ಕೂಡ ಅದಕ್ಕೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೇ ಕಾರಣ. ನಮ್ಮ ಕಣ್ಣದ್ರದಕ್ಕೂ ಅದಕ್ಕೂ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕಾರಣ. ನಮ್ಮ ಕೈ ಕಡಿಯೋದು, ಕಾಲು ಅದರದ್ದು ವೈಬ್ರೇಷನ್, ಪ್ಯಾರಲೈಸ್ ಆಗಲಿಕ್ಕೆ, ಎಷ್ಟು ರೀಸನ್ಗೆ ಅದರ ಡಿಫಿಷಿಯನ್ಸಿನೇ ಕಾರಣ ಆಗ್ತಾ ಇರುತ್ತೆ. ಬಟ್ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಬರೀ ಆಯಿಲ್ ಮಸಾಜ್ ಮಾಡ್ಕೊಳ್ತಿರ್ತೀವಿ, ಇಲ್ಲ ಏನೋ ಪೇನ್ ಕಿಲ್ಲರ್ನ ತಗೊಳ್ತಾ ಇರ್ತೀವಿ, ಏನೋ ತರಲೆ ಕೆಲಸಗಳು ಮಾಡ್ತಾ ಇರ್ತೀವಿ. ಓಕೆ, ಸೊ ಈಗ ಆ ಕ್ಯಾಲ್ಶಿಯಂ ಯಾವುದ್ಯಾವುದ್ರಲ್ಲಿದೆ? ಓಕೆ, ಸೊ ಕ್ಯಾಲ್ಶಿಯಂ ತುಂಬ ಜನ ಹೇಳ್ತಾರೆ ಹಾಲಿನಲ್ಲಿದೆ ಅಂತ. ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಅದು ಯಾರು ಹೇಳಿದ್ರು. ಈಗಿನ ಕಾಲದಲ್ಲಿ ಸಿಗ್ತಿರುವಂಥ ಹಾಲಿನಲ್ಲಿ ಸರಿಯಾಗಿ ಪ್ರೋಟೀನೇ ಇಲ್ಲ. ಅಂಥದ್ರಲ್ಲಿ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಓಕೆ, ಹಾಗಾದರೆ ಪ್ರೋಟೀನ್ನ ಪ್ರಾಪರಾಗಿ ಸಿಗುವಂಥ ಜಾಗಗಳು ಬಗ್ಗೆ ಮಾತಾಡೋಕ್ಕಲ್ಲ ಇವಾಗಿರೋದು. ಸೊ ಈಗ ಕ್ಯಾಲ್ಶಿಯಂ ನಮಗೆ ಬೇಕಾಗಿರುವಂತಹ ಫಾರ್ಮ್ಸ್ ಅಂದರೆ ಯಾವುದರಲ್ಲಿ ನಮಗೆ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ? ಮೊದಲನೇದಾಗಿ ಹಾಲಿನಲ್ಲಿ ಸಿಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಹಾಲಲ್ಲಿ ಹೆಂಗೆ ಬರುತ್ತೆ? ಸೊ ಹಸು ತಿಂದು ಡೈಜೆಷನ್ ಆಗಿ ಎಲ್ಲ ಮಾಡಿ ಮಿಕ್ಕಿದ್ದನ್ನು ಮಗುಗೆ ಅಂತ ಇಟ್ಟಿರುವಂಥ ಹಾಲಲ್ಲೇ ಕ್ಯಾಲ್ಶಿಯಂ ಇದೆ ಅಂತ ನೀವು ಅಂದ್ಕೊಳ್ಳೋದಾದರೆ, ಇನ್ನು ಹಸು ತಿನ್ನುವಂತಹ ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ ಇರಲ್ವಾ? ರೈಟ್. ಸೊ ನಿಮ್ಮ ಊಹೆ ಕರೆಕ್ಟ್. ಸೊ ನಾವು ತಿನ್ನಬಹುದಾದಂತಹ ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿರುತ್ತೆ. ಸ್ಪೆಷಲಿ ಪಾಲಕ್ ಸೊಪ್ಪಿನಲ್ಲಿ ಚೆನ್ನಾಗಿರುತ್ತೆ ಕ್ಯಾಲ್ಶಿಯಂ. ಆ್ಯಂಡ್ ಎಲ್ಲ ರೀತಿಯ ಸೊಪ್ಪುಗಳಲ್ಲಿ, ನಾರುಗಳಲ್ಲಿ ಆ್ಯಂಡ್ ತರಕಾರಿಗಳು ಕೂಡ ಸ್ವಲ್ಪ ನೆಗ್ಲಿಜಬಲ್ ಇರುತ್ತೆ. ಅಫ್ಕೋರ್ಸ್ ನಾವು ತಿನ್ನುವಂಥ ನಾನ್ ವೆಜ್ ಮತ್ತು ಎಗ್ನಲ್ಲಿ ಎಲ್ಲದರಲ್ಲೂ ಕೂಡ ತಕ್ಕ ಮಟ್ಟಿಗೆ ಇರುತ್ತೆ.
ಇಲ್ಲ ಅಂತಲ್ಲ, ಇರುತ್ತೆ. ಹಾಗಾದರೆ ಅಷ್ಟು ಕ್ಯಾಲ್ಶಿಯಂ ಇದ್ರೂ ಕೂಡ, ಅಷ್ಟು ಸೊಪ್ಪು ತರಕಾರಿಗಳು ತಿಂದ್ರೂ ಕೂಡ ಇನ್ನೂ ಯಾಕೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ತುಂಬ ಜನರಲ್ಲಿದೆ? ಇನ್ನೂ ಯಾಕೆ ಮಂಡಿ ನೋವು, ಕೈ ನೋವು, ಕಾಲು ನೋವು ಅಂತ ಹೇಳ್ತಿರ್ತಾರೆ? ಇನ್ನು ಬೇರೆ ಬೇರೆ ರಿಲೇಟೆಡ್ ಇಶ್ಯೂಸ್ಗಳು, ಬ್ಲಡ್ ರಿಲೇಟೆಡ್ ಇಶ್ಯೂಸ್ಗಳು, ಸರ್ಕ್ಯುಲೇಷನ್ ರಿಲೇಟೆಡ್ ಇಶ್ಯೂಸ್ಗಳು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ನೀವು ತಗೊಳ್ತಾ ಇರೋವಂಥ ಕ್ಯಾಲ್ಶಿಯಂ ನಿಮ್ಮ ಬಾಡಿ ಅಬ್ಸಾರ್ಪ್ಷನ್ ಆಗಬೇಕು. ದೇವರು ಗಿಡಕ್ಕೆ ನೀರು ಇದ್ಮೇಲೆ ಗಿಡದ ಬೇರು ಅದನ್ನು ಹೀರ್ಕೋಬೇಕು. ಹೀರ್ಕೊಂಡ್ಮೇಲೆ ಸೂರ್ಯನ ಬೆಳಕು ಅದರ ಎಲೆ ಮೇಲೆ ಬೀಳಬೇಕು. ಪತ್ರ ಹರಿತು ಮೇಲೆ ಬಿದ್ದರೆ ಅದು ಫೋಟೋಸಿಂಥಸಿಸ್ ರೂಪದಲ್ಲಿ ಅದು ತನ್ನ ಬಾಡಿಗೆ ಬೇಕಾಗಿರುವಂತಹ ಫುಡ್ನ ತಯಾರು ಮಾಡಿಕೊಳ್ಳುತ್ತೆ. ಯಾವುದು? ಗಿಡ. ಅದರ ಅರ್ಥ ಏನು? ನೀವು ನೀರು ಹಾಕಿದ್ದು ಮಾತ್ರ ಮುಖ್ಯ ಅಲ್ಲ, ಗಿಡ ಅದನ್ನು ಹೀರ್ಕೊಳ್ಳಬೇಕು, ಸೂರ್ಯನ ಕಿರಣನೂ ಕೂಡ ಬೇಕು, ಇಷ್ಟೂ ಕೂಡ ಬೇಕು ಅಂತ ಅರ್ಥ. ಸಿಂಪಲ್ ಆಗಿ ಹಾಗೆ ಕ್ಯಾಲ್ಶಿಯಂ ನಿಮ್ಮ ಬಾಡಿಗೆ ಅಬ್ಸರ್ವ್ ಮಾಡಬೇಕು, ಅದು ಯೂಸೇಜ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಬರೀ ಕ್ಯಾಲ್ಶಿಯಂ ಕೊಟ್ಟರೆ ಸಾಕಾಗೋದಿಲ್ಲ. ಕ್ಯಾಲ್ಶಿಯಂ ಜೊತೆಗೆ ಮ್ಯಾಗ್ನೀಷಿಯಂ ಬೇಕು, ರಿಲ್ಯಾಕ್ಸಿಂಗ್ ಲಬ್ ಡಬ್ ಎರಡೂ ಬೇಕು. ಹಾಗೆ ಅದು ಬಾಡಿ ಹೀರ್ಕೋಬೇಕಂದ್ರೆ ವಿಟಮಿನ್ ಡಿ ಕೂಡ ಬೇಕು. ನೋಡಿ, ಅದೇ ಹೇಳಿದ್ರಲ್ಲ, ಗಿಡ ಫುಡ್ನ ತಯಾರು ಮಾಡ್ಕೋಬೇಕಾದ್ರೆ ವಿಟಮಿನ್ ಡಿಗೆ ಸೂರ್ಯನ ಕಿರಣಗಳು ಬೇಕಾಗುತ್ತಲ್ವ, ಹಾಗೆ ನಮ್ಮ ಬಾಡಿನೂ ಕೂಡ ಕ್ಯಾಲ್ಶಿಯಂ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ವಿಟಮಿನ್ ಡಿ, ಮೆಗ್ನೀಷಿಯಂ ಅನ್ನೋ 2 ಮಿನರಲ್ ಸಹ ನಮ್ಮ ಬಾಡಿಗೆ ಬೇಕು. ಇದ್ರ ಜೊತೆಗೆ ಬೇರೆ ಬೇರೆ ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಬೇಕು. ಬಟ್ ಇವೆರಡು ತುಂಬ ಇಂಪಾರ್ಟೆಂಟ್ ಕ್ಯಾಲ್ಶಿಯಂ ನಮ್ಮ ಬಾಡಿಲಿ ಅಬ್ಸರ್ವ್ ಆಗೋದಕ್ಕೆ. ಬರೀ ನಾವು ಕ್ಯಾಲ್ಶಿಯಮ್ಮೇ ಕೊಡ್ತಿದ್ರೆ ನಮ್ಮ ಬಾಡಿ ಅದನ್ನ ಖರ್ಚು ಮಾಡಿದೆ, ಯೂಸೇಜ್ ಮಾಡಿದೆ, ನಮ್ಮ ಬಾಡಿಯಿಂದ ಎಲಿಮಿನೇಟ್ ಆಗಿದೆ, ಬಾಡಿನಲ್ಲಿ ಬ್ಲ್ಯಾಡರ್ಸ್ಗಳಲ್ಲಿ ಸ್ಟೋರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ಜನ ಹೇಳ್ತಾರೆ ಕ್ಯಾಲ್ಶಿಯಮ್ನ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ, ಸ್ಟೋನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಅದಕ್ಕೆ ಇದೇ ರೀಸನ್. ನಮ್ಮ ಬಾಡಿ ಅದನ್ನು ಖರ್ಚು ಮಾಡಿದೆ, ಬಾಡಿಯಿಂದ ಈಚೆನೂ ಹಾಕದೆ ಒದಲಾಡ್ತಾ ಇರುತ್ತೆ. ಯಾಕಂದರೆ ಸರಿ ಕೆಲಸ ಮಾಡಿರಬಲ್ಲ, ಯೂಸೇಜೇ ಆಗಿಲ್ಲ. ಸೊ ಹಾಗಿದ್ದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನ ತಗೋಬೋದಾ? ಖಂಡಿತ ತಗೋಬಹುದು. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಇಸ್ ರಿಕ್ವೈರ್ಡ್. ತುಂಬ ಜನ ಹೇಳ್ತಾರೆ ಇದನ್ನು ನಾವು ಊಟದಿಂದ ತಗೋಬೇಕು, ಮಾಂಸ ತಿನ್ನಬೇಕು, ಹಾಲು ಕುಡಿಬೇಕು, ಮೊಸರು ತಿನ್ನಬೇಕು, ಸೊಪ್ಪು ತಿನ್ನಬೇಕು. ನೀವು ಅರ್ಥ ಮಾಡ್ಕೊಳ್ಳಿ, ಮೊದಲು ಇದ್ದಷ್ಟು ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಈಗ ಇರುವಂತಹ ಫುಡ್ನಲ್ಲಿ ಖಂಡಿತ ಇಲ್ಲ. ಇದ್ದಿದ್ರೆ ನಮ್ಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಿತ್ತು? ಯಾರು ತರಕಾರಿ ತಿನ್ನೋದು ನಿಲ್ಲಿಸಿಲ್ವಲ್ಲ, ಹಣ್ಣು ತಿನ್ನೋದು ಯಾರು ನಿಲ್ಲಿಸಿಲ್ವಲ್ಲ, ಬೇಳೆಗಳು ತಿನ್ನೋದು ಯಾರು ನಿಲ್ಲಿಸಿಲ್ವಲ್ಲ, ಅಕ್ಕಿ ಬೇಳೆ ತಿನ್ನೋದು ಯಾರು ತಿಳಿಸೇ ಇಲ್ವಲ್ಲ. ಮತ್ತು ಯಾಕೆ ಈ ಸಮಸ್ಯೆಗಳು ಬರ್ತಿದೆ? ಬಿಕಾಸ್ ನಮ್ಮ ಫುಡ್ಡಲ್ಲಿ ನಮಗೆ ಬೇಕಾಗಿರುವಷ್ಟು ಕ್ವಾಲಿಟಿ ಸಿಗ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೆಸೆಸಿಟಿಯಾಗಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಸಪ್ಲಿಮೆಂಟ್ಸ್ ಮುಖಾಂತರ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದರೆ ಅದನ್ನ ಮೆಡಿಸಿನ್ ರೂಪದಲ್ಲಿ ಆಮೇಲೆ ಸರ್ಜರಿಗಳು, ಆಮೇಲೆ ಹಾಸ್ಪಿಟಲ್ಗಳು ಮಲ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ನೀ ಕ್ಯಾಪ್ ಆಪ್ರೇಷನ್ನು, ಆಮಂಡಿನ ಆಪ್ರೇಷನ್, ಅದು ಇದೆಲ್ಲ ಮಾಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಕೊಡಬೇಕಾಗುತ್ತೆ. ಮತ್ತು ಸಫರಿಂಗ್, ನೋವು, ಟೈಮ್. ಒಂದ್ಸಲ ನಿಮ್ಮ ಮೈ ಮೇಲೆ ಬ್ಲೇಡ್ ಬಿತ್ತು ಅಂತ ಹೇಳಿದ್ರೆ ಎಂದು ಒಂಥರ ಗುಜರಿ ಗಾಡಿ ಥರ ಹಂಗಾಗ್ಬಿಡುತ್ತೆ. ಅದೇ ಆಲ್ರೆಡಿ ಆಪ್ರೇಷನ್ ಯಾರಿಗಾಗಿದೆಯೋ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಗಾಡಿ ಮೊದಲಿದ್ದಷ್ಟು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಹಾಗಿದ್ರೆ ಯಾವ ಸಪ್ಲಿಮೆಂಟ್ಸ್ ಇಸ್ ದ ಬೆಸ್ಟ್? ಸಾಕಷ್ಟು ಸಪ್ಲಿಮೆಂಟ್ಸ್ಗಳು ಚೆನ್ನಾಗಿರುತ್ತೆ. ತುಂಬ ಜನ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಕ್ಯಾಲ್ಶಿಯಂ. ತುಂಬ ನೆಗ್ಲಿಜಿಬಲ್ ಆಗಿ, ತುಂಬ ಕಡಿಮೆ, ₹1 2 ರೂಪಾಯಿಗೂ ಸಿಗುವಂಥ ಕ್ಯಾಲ್ಶಿಯಂ ಇದೆ, ₹1000 ಸಿಗುವಂಥ ಕ್ಯಾಲ್ಶಿಯಂ ಇದೆ. ಅದಕ್ಕೂ ಏನು ವ್ಯತ್ಯಾಸ? ಸೊ ನಾನು ಆಲ್ರೆಡಿ ಹೇಳಿರೋಕ್ಕೆ ಮೆಗ್ನೀಷಿಯಂ, ವಿಟಮಿನ್ ಡಿ ಎರಡೂ ಕಾಂಬಿನೇಷನ್ನಾಗಿ ಎಷ್ಟು ಬೇಕೋ ಅಷ್ಟು ಫಾರ್ಮೆಟಲ್ಲಿ ಮಾಡ್ಕೊಂಡು ಕೊಟ್ಟಿರುವಂಥ ಹರ್ಬಲ್ ಲೈಫ್ ನ್ಯೂಟ್ರಿಷನಲ್ಲಿ ನೀಟಾಗಿ ಐಸೋಲೇಟ್ ಮಾಡಿದ್ದಾರೆ. ಇದು ಒಂದು. ಎರಡನೇದು ಬಂದು ಅದರಲ್ಲಿ FSSAI ಇಂದ ಅಂಗೀಕೃತವಾಗಿ ಬಂದಿರೋದು. ಅಂದರೆ ಯಾರೋ ಒಬ್ಬರು ಅಲ್ಲ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಇದರಲ್ಲಿ ಇಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಕರೆಕ್ಟಾಗಿದೆ, ಇದು ನಮಗೆ ತಿನ್ನೋದಕ್ಕೆ ಯೋಗ್ಯವಾಗಿದೆ, ಇದರಿಂದ ಯಾವುದೇ ರೀತಿಯಾದಂಥ ಹಾನಿಕಾರಕ ಇಲ್ಲ, ಇದರಲ್ಲಿ ಯಾವುದೇ ಪೆಸ್ಟಿಸೈಡ್ಗಳು, ಕೆಮಿಕಲ್ಸ್ಗಳು ಅಥವಾ ಬೇರೆ ಬೇರೆ ಸಬ್ಸ್ಟೆನ್ಸಸ್ ಇದಕ್ಕೆ ಹಾಕಿಲ್ಲ, ಇದನ್ನ ಧೈರ್ಯವಾಗಿ ಯೂಸ್ ಮಾಡಬಹುದು ಅಂತ ಹೇಳಿ ಸರ್ಟಿಫೈ ಮಾಡಿ ಬಂದಿರುವಂತಹ ಹರ್ಬಲ್ ಲೈಫ್ ನ್ಯೂಟ್ರಿಷನ್ನ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಇಸ್ ದ ಬೆಸ್ಟ್. ಸೊ ಇದು ಆ್ಯಡ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂಥ ಡೇ ಟು ಡೇ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವೈಟಮಿನ್ ಡಿ ಇಷ್ಟನ್ನು ಕೂಡ ಎಷ್ಟು ಪ್ರಮಾಣದ ನಮ್ಮ ಬಾಡಿಗೆ ಬೇಕೋ ಅಷ್ಟನ್ನು ಸಫಿಷಿಯೆಂಟಾಗಿ ಡಿಸೈನ್ ಮಾಡಿ ಪರ್ಸ್ನಲೈಸ್ ಮಾಡಿ ಕೊಟ್ಟಿರುವಂಥದ್ದು. ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಬೈ ಇದನ್ನ ಕೋಚ್ ಮುಖಾಂತರನೇ ಯೂಸ್ ಮಾಡಿ, ಸುಮ್ಮನೆ ನಾನು ಹೇಳಿದೆ ಅಂತ ಹೇಳಿ ಏನಾದರೂ ತೊಗೊಳ್ಕೋಬೇಡಿ, ರೈಟ್? ಸೊ ಈ ಥರ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಕೊಡೋದ್ರಿಂದ ಹಾರ್ಮೋನ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ, ಬೋನ್ಗೆ, ಹಲ್ಲಿಗೆ ಏನು ಕ್ಯಾಲ್ಶಿಯಂ ಬೇಕಾಗುತ್ತೋ ಫುಲ್ಫಿಲ್ ಆಗುತ್ತೆ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿಂದ ಏನೇನು ಆಗಬೇಕಾಗಿತ್ತು ಆ ಪ್ರಾಬ್ಲಮ್ಸ್ ಎಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬೈದರೆ
ಮತ್ತು ನಿಮ್ಮ ಕೂದಲಿಗೆ ಹೆಲ್ಪ್ ಆಗುತ್ತೆ, ಹಾರ್ಮೋನ್ಸ್ಗೆ ಹೆಲ್ಪ್ ಆಗುತ್ತೆ, ಥೈರಾಯ್ಡ್ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ, ಹಾರ್ಟ್ಗೆ ಹೆಲ್ಪ್ ಆಗುತ್ತೆ, ಮಂಡಿ ನೋವು ಬರದೇ ಇರೋಂಗೆ ಅಥವಾ ನೀಕೆ ಆಪ್ರೇಷನ್ ಆ ಲೆವೆಲ್ಗೆ ಹೋಗ್ದಿರೋಂಗೆ ಬಾಡಿನ ನೋಡ್ಕೊಳ್ಳೋದು ಕೂಡ ಕ್ಯಾಲ್ಶಿಯಂ ರೀಫಿಲ್ ಆಗ್ತಾ ಇದ್ದಾರೆ. ಸೊ ಹೆಲ್ಪ್ ಆಗುತ್ತೆ. ಸೊ ಎಷ್ಟೋ ಬೆನಿಫಿಟ್ಸ್ಗಳಿದೆ. ಸೊ ಅದನ್ನು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನನ್ನ ರೆಕಮೆಂಡೇಶನ್ ಇದು. ಸೊ ಇದು ಪೇಯ್ಡ್ ಅಂತಲ್ಲ. ಸೊ ಪೇಯ್ಡು ನೀನು ಅದರಲ್ಲಿ ವರ್ಕ್ ಮಾಡ್ತಿದ್ದೀವಿ ಅದಕ್ಕೆ ಹೇಳ್ತಿದ್ದೀವಿ ಅಂತ. ಸೊ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ, ಸಾಕಷ್ಟು ಸ್ಟೂಡೆಂಟ್ಸ್ಗಳನ್ನ ರೆಫರ್ ಮಾಡಿದ್ದೀನಿ. ಸೊ ಅವರಿಂದ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ನಾನು ಹೇಳ್ತಾ ಇರೋದು ವಿನಃ ಸೊ ಇದರಿಂದ ನನಗೇನು ಲಾಭ ನಷ್ಟ ಅನ್ನೋದಕ್ಕಿಂತ ಫೀಡ್ಬ್ಯಾಕ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇದನ್ನು ನೀವೇ ಆ್ಯಡ್ ಮಾಡಬಹುದು. ಇದನ್ನ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ತೊಗೊಳಕ್ಕೆ ಹೋಗದೆ ಸೊ ಆಥರೈಸ್ ಪ್ರೊಫೆಷ್ನಲ್ ಕೋಚ್ ಹತ್ರ ಮಾತ್ರ ತೊಗೊಂಡು ಅವರ ಸಲಹೆ ಮೇರೆಗೆ ಇದನ್ನ ಯೂಸ್ ಮಾಡಬಹುದು. ರೈಟ್. ಸೊ 400 ಮಿಲಿಗ್ರಾಮ್ ಒಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ನೆಗೆಟಿವ್ಸ್ ಇಲ್ಲದೆ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಬಾಡಿ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಸೊ ಹಾಗಾಗಿ ಇದನ್ನ ತಗೋಬೋದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಾಕಷ್ಟು ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸಾಕಷ್ಟು ಹೆಲ್ತ್ ಬಗ್ಗೆ ನಿಮಗೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಹೆಲ್ಪ್ ಆಗುತ್ತೆ. ಬಾಯ್ ಬಾಯ್.